ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಹಾಗೂ ನಗರಸಭೆ ಆಯುಕ್ತೆ ಗೀತಾ ಅವರುಗಳು ತಮ್ಮ ಸಿಬ್ಬಂದಿಗಳೊಂದಿಗೆ ನಗರದ ಬಸ್ ನಿಲ್ದಾಣದ ಸಮೀಪವಿರುವ ಮಾಂಸದಂಗಡಿಗಳ ಮೇಲೆ ದಿಢೀರ್ ದಾಳಿ ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಕಂಡುಬಂದ ಕೊಳಕು ಗಲೀಜು ಕಂಡ ತಹಶೀಲ್ದಾರ್ ಮಹೇಶ್ ಅವರು ಆಕ್ರೋಶಿತರಾಗಿ ತಕ್ಷಣವೇ ಮಾಂಸದಂಗಡಿಗಳನ್ನು ಸೀಸ್ ಮಾಡಿ ದಂಡ ವಿಧಿಸುವಂತೆ ಪೌರಾಯುಕ್ತರಿಗೆ ಸೂಚಿಸಿ ಮಾಂಸದಂಗಡಿಯ ಮಾಲೀಕರನ್ನು ಹಿಗ್ಗಾಮುಗ್ಗಿ ತರಾಟೆಗೆ ತೆಗೆದುಕೊಂಡ ಅವರು, ನೀವೇನು ಮನುಷ್ಯರ? ಹೊಟ್ಟೆಗೆ ಏನು ತಿಂತೀರಾ? ನಿಮ್ಮಿಂದ ಮಾಂಸ ತೆಗೆದುಕೊಂಡು ಹೋಗುವ ಜನರ ಗತಿ ಏನಾಗಬೇಕು ಎಂದು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ನಂತರ ಅವರು ನಗರದ ಫುಟ್ಪಾತ್ಗಳ ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರ ಓಡಾಟಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತಿದ್ದ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಒತ್ತುವರಿಯನ್ನು ನಿಂತ ನಿಲುವಿನಲ್ಲೇ ತೆರವುಗೊಳಿಸಿದರು. ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಠಾಣೆಯ PSI ಗೋಪಾಲ್, ನಗರಸಭೆ ಆರೋಗ್ಯ ನಿರೀಕ್ಷಕ ನವೀನ್ ಹಾಗೂ ಇನ್ನಿತರರು ಹಾಜರಿದ್ದರು. ಏನು ಮಧ್ಯಮ ವರ್ಗದವ್ರು ಇವ್ರ ಹತ್ರ ಬಂದು ಏನು ಕೊಂಡ್ಕೋತಾರಲ್ಲ ಅದನ್ನ ಅವ್ರು ಯಾರೂ ನೋಡಿರೋದಿಲ್ಲ ಪಾಪ. ಅದನ್ನ ನೋಡಿದ್ರೆ ಎಷ್ಟು ಅನ್ಕ್ಲೀನ್ ಆಗಿದೆ. ಇವತ್ತು ನಾವು ಹೋಗಿ ವಿಸಿಟ್ ಮಾಡಿ ನೋಡಿದಾಗ ಅಲ್ಲೇ ಬ್ಲಡ್ ಬಿದ್ದಿದೆ, ಅಲ್ಲೇ ತುಂಬ ಗಲೀಜು ಇಟ್ಕೊಂಡಿದ್ದಾರೆ. ಅದಕ್ಕೆ ಅವ್ರದ್ದು ಏನು ಮಾಡ್ತೀವಿ, ಅವ್ರು ಬಂದವರು ಅವ್ರು ಫೈನ್ ಹಾಕ್ತೀವಿ. ಇನ್ನೊಂದ್ಸಲ ಅದು ಮುಂದುವರೆದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ. ಇವತ್ತೇ ಅದನ್ನು ನಾವು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ. ಅವರು ಓನರ್ಸ್ಗಳು ಬಂದು ಒಂದು ಬಾಂಡ್ ಪೇಪರಲ್ಲಿ ಬರೆದು ಕೊಡ್ಬೇಕು. ಈ ಥರನೇ ಇದೆ. ಅದೇನಾರು ವೈಲೇಟ್ ಆಯ್ತು ಅಂದರೆ 100%, ಯಾಕಂದರೆ ಇದು ಜನರ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥದ್ದು. ಆದ್ದರಿಂದ ಇದನ್ನು ಇವಾಗ ಕ್ಲೋಸ್ ಮಾಡ್ತಾ ಇದ್ದೀವಿ.